ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಯಾರೆಲ್ಲ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಸೆಕೆಂಡ್ ಪ್ರಿಪ್ರೇಟರಿಯಲ್ಲಿ ಮಾಡಬಾರ್ದು ಅಂತ ಅನ್ಕೋತಾ ಇದ್ದೀರೋ, ಡೆಫಿನೆಟ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ. ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಏನು ಓದಬೇಕು, ಏನು ಓದಬಾರ್ದು, ಏನು ಇಂಪಾರ್ಟೆಂಟು, ಏನೇನೆಲ್ಲ ಕವರ್ ಮಾಡಬೇಕು ನೀವು ಇವತ್ತು ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ ಮಕ್ಕಳೇ? ಸೊ ತಡ ಮಾಡ್ದಿರ ಶುರು ಮಾಡೋಣ ಈ ಒಂದು ವಿಡಿಯೋನ. ಅದಕ್ಕಿಂತ ಮುಂಚೆ ನನಗೆಲ್ಲರೂ ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನಾಳೆ ಎಕ್ಸಾಮ್ಗೆ ಅಂತ. 10%, 20%, 50%, 70% ಅಥವಾ 100%? ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನಾಳೆ ಎಕ್ಸಾಮ್ಗೆ? ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ಸೊ ನೀವು ತಿಳಿಸೋ ಅಷ್ಟೊತ್ತಿಗೆ ನಾನು ನೆಕ್ಸ್ಟ್ ಸ್ಲೈಡ್ನ ಹಾಕ್ತೀನಿ. ಸೊ ಸೆಕೆಂಡ್ ಪ್ರಿಪ್ರೇಟರಿ ಎಕ್ಸಾಮ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಸೊ ಫಸ್ಟ್ ಪ್ರಿಪ್ರೇಟರಿ ಆದರೆ ದೇವರಿಗೆ ಬಿಟ್ಟೆ ಅಂತ ಅನ್ಕೋಬೋದು ನೀವು. ಬಟ್ ಸೆಕೆಂಡ್ ಪ್ರಿಪ್ರೇಟರಿ ಆ ಥರ ಅಲ್ಲ ಮಕ್ಕಳೇ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನೀವು ಕವರ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಡೋಂಟ್ ರೀಡ್ ಎವ್ರಿಥಿಂಗ್, ರೀಡ್ ಓನ್ಲಿ ಫಾರ್ ಮಾರ್ಕ್ಸ್. ಅಲ್ವಾ? ಹೌದಾ ಅಲ್ವಾ? ಇವಾಗ ಅಟ್ ಎನಿ ಕಾಸ್ಟ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾರ್ಕ್ಸೇ ಮುಖ್ಯ. ಮಾರ್ಕ್ಸ್ಗೋಸ್ಕರನೇ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು, ಮಾರ್ಕ್ಸ್ಗೋಸ್ಕರನೇ ನೀವು ಇಷ್ಟು ಕಷ್ಟಪಡ್ತಾ ಇರೋದು. ಸೊ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಮಾರ್ಕ್ಸ್ ಬೇಕು ನಿಮಗೆ. ಸೊ ಆ ಮಾರ್ಕ್ಸ್ ಬರುವಂಥ ಕ್ವೆಶ್ಚನ್ಸು, ಆ ಮಾರ್ಕ್ಸ್ ಬರುವಂಥ ಕಾನ್ಸೆಪ್ಟ್ಸ್ನ ಮಾತ್ರ ಓದ್ಕೊಳ್ಳಿ ಸಾಕು. ಓಕೆ? ಎಸ್. ಸೊ ಫಸ್ಟ್ ಆಫ್ ಆಲ್, ಸ್ಪ್ಲಿಟ್ ಸೋಷಿಯಲ್ ಸೈನ್ಸ್ ಇಂಟು 3 ಪವರ್ ಬ್ಲಾಕ್ಸ್. ಆಯಿತಾ? ಸೊ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಕ್ಕಳೇ. ಸೊ ಈ ಥರ ಮಾಡಿದ್ರೇ ಅದು ವರ್ಕೌಟ್ ಆಗೋದು. ಸೊ ಸೋಷಿಯಲ್ ಸೈನ್ಸ್ನ 3 ಪವರ್ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡಿ. ಫಸ್ಟ್ ಆಫ್ ಆಲ್, ನೋ ಫುಲ್ ಟೆಕ್ಸ್ಟ್ ಬುಕ್ ರೀಡಿಂಗ್. ಆಯಿತಾ? ಸೊ ನಾನು ಫಸ್ಟ್ ಸ್ಲೈಡಲ್ಲೇ ಹೇಳಿದೆ, ಕೂತ್ಕೊಂಡು ಒಂದು ಫುಲ್ ಸ್ಟಾಪು ನನಗೆ ಗೊತ್ತಿರಬೇಕು, ಒಂದು ಕಾಮನು ನನಗೆ ಗೊತ್ತಿರಬೇಕು, ಈ ವರ್ಡ್ ಎಲ್ಲಿದೆ, ಈ ಪೇಜಲ್ಲೇ ಇದೆ, ಈ ಪೇಜ್ ನಂಬರಲ್ಲಿದೆ, ನನಗೆ ಗೊತ್ತಿರಬೇಕು. ಬೇಡ, ಇದು ಅವಶ್ಯಕತೆ ಇಲ್ಲ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಕೀವರ್ಡ್ಸ್, ಮ್ಯಾಪ್ಸ್, ಟೈಮ್ ಲೈನ್ಸ್, ಇಷ್ಟೇ ನಿಮಗೆ ಬೇಕಾಗಿರೋದು. ಓಕೆನಾ? ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಅಂದರೆ ನಿಮಗೆ PYQPs, LBS, MQPs ಇದರಲ್ಲೆಲ್ಲ ಸಿಕ್ಬಿಡುತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಅಂತ. ಕೀವರ್ಡ್ಸ್ನ ನೆನ್ಪಿಟ್ಕೊಂಡಿರಿ. ಮ್ಯಾಪ್ಸ್ ಡೆಫಿನೆಟ್ಲಿ ಗೊತ್ತು. ಟೈಮ್ ಲೈನ್ಸ್, ಇಸ್ವಿಗಳು ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಹಿಸ್ಟ್ರಿಯಲ್ಲಿ. ಓಕೆ? ಸೊ ಹಿಸ್ಟ್ರಿಗೆ 90 ಮಿನಿಟ್ಸ್ ಕೊಡಿ. ಓಕೆ? ಮ್ಯಾಕ್ಸಿಮಮ್ ಅದಕ್ಕೆ ಕೊಡಿ. ಜಾಗ್ರಫಿ, ಬಿಸ್ನೆಸ್ ಸ್ಟಡೀಸ್ಗೆ 60 ಮಿನಿಟ್ಸ್ ಕೊಡಿ. ಪಾಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿಗೆ 60 ಮಿನಿಟ್ಸ್ ಕೊಡಿ. ಓಕೆ? ಸೊ ಆಲ್ಮೋಸ್ಟ್ 3 hours 30 minutes ಆಗುತ್ತೆ. ಓಕೆ? ಸೊ ಇದು ನಾನು ಹೇಳ್ತಾ ಇರೋದು ರಿವಿಷನ್ಗೆ. ನೀವು ಇಷ್ಟೊತ್ತಿಗೆ ಆಲ್ರೆಡಿ ರಿವಿಷನ್ ಮಾಡಬೇಕು, ಕೂತ್ಕೊಂಡು ಹೊಸದಾಗಿ ಓದೋದಲ್ಲ. ರೈಟ್? ಸೊ ರಿವಿಷನ್ಗೆ ಇಷ್ಟು 3 ಪವರ್ ಬ್ಲಾಕ್ಸ್ ಆಗಿ, ಅಂದರೆ ಹಿಸ್ಟ್ರಿ ಒಂದು, ಜಾಗ್ರಫಿ, ಬಿಸ್ನೆಸ್ ಸ್ಟಡಿಗೊಂದು, ಆ್ಯಂಡ್ ಮಿಕ್ಕಿರೋ ಅಂಥದ್ದಕ್ಕೆ ಒಂದು ಬ್ಲಾಕ್ ಆಗಿ ಇಟ್ಕೊಂಡು ರಿವಿಷನ್ನ ಮಾಡ್ತಾ ಹೋಗಿ. ಓಕೆನಾ ಮಕ್ಕಳೇ? ಆ್ಯಂಡ್ ಇಷ್ಟರಲ್ಲೂ ನೀವು ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, ಕೀವರ್ಡ್ಸು. ಓಕೆನಾ? ಆ್ಯಂಡ್ ಟೈಮ್ ಲೈನ್ಸ್ ಹಿಸ್ಟ್ರಿಗೆ ಬಂದಾಗ, ಮ್ಯಾಪ್ಸು ಜಾಗ್ರಫಿಗೆ ಬಂದಾಗ, ಅದು ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ಇನ್ನೂ ಒಳ್ಳೆಯದು. ಸೊ ಮ್ಯಾಪ್ಸ್ ಆವಾಗ ಜಾಗ್ರಫಿಯಲ್ಲಿ ಎಲ್ಲ ಚಾಪ್ಟರ್ಸು ಓದೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಸೊ ಈ ಥರ ಮಾಡ್ಕೊಳ್ಳಿ. ಸೊ ಫೋಕಸ್ ಓನ್ಲಿ ಆನ್ ಹೈ ವೇಟೇಜ್ ಚಾಪ್ಟರ್. ಓಕೆ? ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಆಪೋಸಿಷನ್ ಚಾಪ್ಟರ್ ಆಗಿರ್ಬೋದು, ಇಂಡಿಯಾ ಸಾಯಿಲ್ಸ್ ಆಗಿರ್ಬೋದು, ಫ್ರೀಡಮ್ ಸ್ಟ್ರಗಲ್ ಆಗಿರ್ಬೋದು, ಚಾಲೆಂಜಸ್ ಚಾಪ್ಟರ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಹೈ ವೇಟೇಜ್ ಚಾಪ್ಟರ್ಸ್. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ? ನೆಕ್ಸ್ಟು, ಎಕ್ಸಾಮ್ ಓರಿಯೆಂಟೆಡ್ ರಿವಿಷನ್ ಮೆಥಡ್. ಸೊ ಎಕ್ಸಾಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಓದ್ತಾ ಹೋಗಬೇಕು. ಓಕೆನಾ? ಲೈಕ್ ಹೆಡ್ಡಿಂಗ್ಸ್ ಇರಬೇಕು, ಸಬ್ ಹೆಡ್ಡಿಂಗ್ಸು, ಕೀವರ್ಡ್ಸು, ಅದನ್ನೆಲ್ಲ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡಲೇಬೇಕು. ಆ್ಯಂಡ್ ರಿವೈಸ್ ಆನ್ಸರ್ಸ್ ಇನ್ ಪಾಯಿಂಟ್ಸ್, ನಾಟ್ ಇನ್ ಪ್ಯಾರಾಗ್ರಾಫ್. ಎಸ್ಪೆಷಲಿ ಸೋಷಲಲ್ಲಿ ನಾವು 1000 ಸತಿ ಹೇಳಿದ್ದೀವಿ, ಪಾಯಿಂಟ್ಸಲ್ಲಿ ಬರೀರಿ. ಓಕೆ? 1 mark 2 points, 2 marks 4 points, 3 marks 6 points, 4 marks 8 points. ಪಾಯಿಂಟ್ಸಲ್ಲೇ ಬರೀರಿ, ನಾಟ್ ಇನ್ ಪ್ಯಾರಾಗ್ರಾಫ್. ಓಕೆ? ಸೊ ಮ್ಯಾಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತು ನಿಮಗೆ 5 marks ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ. ಸೊ ಇದನ್ನ ಒಂದು ಸ್ಪೀಡ್ ರಿವಿಷನ್ನ ಮಾಡಿ, ಮಸ್ಟ್ ಡು, ಮಾಡಲೇಬೇಕು. ಸೊ ಏನೇನು ಇಂಪಾರ್ಟೆಂಟ್ ಆಗುತ್ತೆ? ರಿವರ್ಸ್ ಆಗಿರ್ಬೋದು, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಓರ್ ಸಿಗುವಂಥ ಲೊಕೇಶನ್ಗಳಾಗಿರ್ಬೋದು, ಪೋರ್ಟ್ಸು, ಏರ್ಪೋರ್ಟ್ಸು, ಲ್ಯಾಟಿಟ್ಯೂಡು, ಲಾಂಜಿಟ್ಯೂಡ್. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪಲ್ಲಿ ಇದನ್ನು ನೋಡ್ಕೊಳ್ಳಿ, ಕಂಪಲ್ಸರಿ ನೋಡ್ಕೊಳ್ಳೇಬೇಕು, ಮಸ್ಟ್ ಡು. ಅಲ್ಲೇ ಹಾಕ್ಬಿಟ್ಟಿದ್ದೀನಿ ನಾನು. ಓಕೆ?
ಸೊ ಈಸಿ ಮಾರ್ಕ್ಸ್ ಡೋಂಟ್ ಸ್ಕಿಪ್. ಡೆಫಿನೆಟ್ಲಿ ಅಲ್ವಾ ಮಕ್ಕಳೇ? ಸೊ ಇದು ಈಸಿಯಾಗಿ ಸಿಗುವಂಥ ಮಾರ್ಕ್ಸು, ಮ್ಯಾಪ್ ವರ್ಕ್ ಎಸ್ಪೆಷಲಿ. ಸೊ ಅದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆಕ್ಟಿವ್ ರೀಕಾಲ್ ಇಸ್ ಅ ಗೇಮ್ ಚೇಂಜರ್. ಸೊ ರೀಕಾಲ್ ಮಾಡಬೇಕು, ನಾನು ಓದಿದ್ದೀನಿ ಅಂತ ಇದ್ದರೆ ಆಗೋದಿಲ್ಲ, ಅದನ್ನು ಡೆಫಿನೆಟ್ಲಿ ರೀಕಾಲ್ ಮಾಡಲೇಬೇಕು ನೀವು. ಓಕೆ, ಸೊ ಕ್ಲೋಸ್ ಬುಕ್ ಆ್ಯಂಡ್ ರೈಟ್ 10 ಆನ್ಸರ್ಸ್ ಅಟ್ ಲೀಸ್ಟ್. ಓಕೆ, ಲೊಕೇಟ್ 10 ಪಾಯಿಂಟರ್ಸ್ ಆನ್ ದಿ ಮ್ಯಾಪ್, ಆನ್ಸರ್ 10 ಶಾರ್ಟ್ ಕ್ವೆಶ್ಚನ್ಸ್. 10 ಆನ್ಸರ್ಸ್ 3 ಮಾರ್ಕ್ 4 ಮಾರ್ಕ್ ಆಗಿರ್ಬೋದು ಮ್ಯಾಪ್ ವರ್ಕು, ಆ್ಯಂಡ್ 10 ಶಾರ್ಟ್ ಕ್ವೆಶ್ಚನ್ಸು ಮೋಸ್ಟ್ಲಿ 2 ಮಾರ್ಕ್ಸ್ದು ಮಾಡಿ, ಟೈಮ್ ಇದ್ದರೆ 1 ಮಾರ್ಕ್ದು 10 ಮಾಡ್ಕೊಳ್ಳಿ. ಓಕೆ, ಸೊ ಮೇಜರ್ 3 ಮಾರ್ಕ್ 4 ಮಾರ್ಕ್ 2 ಮಾರ್ಕ್ಸ್, ಸೊ ಮ್ಯಾಪ್ ವರ್ಕ್ ಇಲ್ಲೇ ನಿಮಗೆ ಮೇಜರ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಅಟ್ಲೀಸ್ಟ್ ಇದು ನಾನು ಮಿನಿಮಮ್ ಹೇಳ್ತಾ ಇರೋದು. ಮಿನಿಮಮ್ 10 ಆನ್ಸರ್ಸ್ ಬರೀರಿ, 10 ಪಾಯಿಂಟರ್ಸ್ ಮ್ಯಾಪ್ ವರ್ಕ್ಗೆ ಹಾಕಿ, 10 ಶಾರ್ಟ್ ಕ್ವೆಶ್ಚನ್ಸ್ನ ಹಾಕಿ. ಸೊ ನಿಮ್ಮ ಟೈಮ್ ಪ್ರಕಾರ ನೀವು ಅದನ್ನು ಹಾಕೊಂಡು ಹೋಗಿ, ನೀವೆಷ್ಟು ಓದಿದ್ರೋ ಅದ್ರ ಪ್ರಕಾರ ನೀವು ಕ್ವೆಶನ್ಸ್ನ ಆನ್ಸರ್ ಮಾಡ್ತಾ ಹೋಗಿ. ಬಟ್ ಮಾಡಲೇಬೇಕು, ಎಷ್ಟು ಓದಿದಿರೋ ಅಷ್ಟು. ಇಷ್ಟೊತ್ತಿಗಾಗಲೇ ಓದಿರಬೇಕು, ರಿವಿಷನ್ ಮಾಡಿರಬೇಕು, ಬಟ್ ಸ್ಟಿಲ್ ನಾವು ಆ ಫೇಸಲ್ಲಿ ಇಲ್ಲ ಅಂತಂದರೆ ಇದು ಮಿನಿಮಮ್ ಆಗಿ ಇಟ್ಕೊಳ್ಳಿ. ಓಕೆನಾ? ಆವಾಗಲೇ ನಿಮಗೆ ಗೊತ್ತಾಗೋದು ನಿಮ್ಗೆ ಆ್ಯಕ್ಚುಲಿ ಎಷ್ಟು ಗೊತ್ತಿದೆ ಆನ್ಸರು ಅಂತ. ಸೊ ದಿಸ್ ಇಸ್ ನಥಿಂಗ್ ಬಟ್ ರೀಕಾಲಿಂಗ್. ಆಯಿತಾ? ನೀವು ನೆನಪು ಮಾಡ್ಕೋತಾ ಇದ್ದೀರಾ ಆನ್ಸರ್ನ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವೇರ್ ರಿಯಲ್ ರಿವಿಷನ್ ಹ್ಯಾಪನ್ಸ್. ಆ್ಯಕ್ಚುಲ್ ರಿವಿಷನ್ ಕೂತ್ಕೊಂಡು ಓಕೆ ನಾನು ಯಾವಾಗಲೂ ಓದಿದ್ದೆ ಇವಾಗ ಮತ್ತೆ ತಿರುಗಿಸಿದ್ರೆ ಸಾಕು ಅಂತ, ಅದು ರಿವಿಷನ್ ಅಲ್ಲ. ಮತ್ತೆ ಕೂತ್ಕೊಂಡು ನೀವು ಬುಕ್ ನೋಡ್ದಿರಾ, ಆನ್ಸರ್ ನೋಡ್ದಿರಾ, ನೀವೇ ಖುದ್ದಾಗ ಆನ್ಸರ್ ಬರೀತಿರಲ್ಲ, ಅದು ದಟ್ ಈಸ್ ದಿ ಆ್ಯಕ್ಚುಲ್ ರಿವಿಷನ್. ಸೊ ಇದು ಈ ಸ್ಟೆಪ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ 10 ಮಿನಿಟ್ಸ್ ರೀಸೆಟ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇಮೇಜ್. ಇದನ್ನು ನೋಡಾದರೂ ನೀವು ಡೆಫಿನೆಟ್ಲಿ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಸೊ ಹಾಗಾಗಿ ಹಾಕಿದ್ದೀನಿ. ಡೀಪ್ ಬ್ರೀದಿಂಗ್, ಲೈಟ್ ಸ್ಟ್ರೆಚಿಂಗ್, ವಾಟರ್ ಬ್ರೇಕ್. ಓಕೆ, ಸೊ ಈ ರೀತಿ ನೀವು ಬ್ರೇಕ್ಗಳನ್ನು ತೊಗೋಬೋದು. ಒಂದೇ ಸತಿ ಒಂದೇ ಸ್ಟ್ರೆಚಲ್ಲಿ ಓದೋದಕ್ಕೆ ಹೋಗಬೇಡಿ, ಬರ್ಸ್ಟ್ ಔಟ್ ಆಗಿಬಿಡುತ್ತೆ. ಆಯಿತಾ? ಸೊ ಒಂದು 5 ನಿಮಿಷ 10 ನಿಮಿಷ ಬ್ರೇಕ್ ತೊಗೊಂಡು ಬ್ರೀದಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋ ಅಂಥದ್ದು. ನಿಮ್ಗೆ ಆ ಥರ ಒಳ್ಳೆಯ ಕೆಲಸಗಳೆಲ್ಲ ಮಾಡೋಕ್ಕೆ ಇಷ್ಟ ಅಲ್ಲ ಅಂತಂದರೆ ಎದ್ದು ಅಮ್ಮನಿಗೆ ಹೋಗಿ ತಲೆ ತಿನ್ನೋದು, ಇದನ್ನಾದರೂ ಮಾಡಿ. ಓಕೆನಾ? ಎಸ್. ಸೊ ಕಾಮ್ ಬ್ರೈನ್, ಬೆಟರ್ ಮೆಮೊರಿ, ಇದು ಇಂಪಾರ್ಟೆಂಟ್. ಯಾಕೆ ಇದನ್ನು ಹೇಳೋದು ಅಂತಂದರೆ, ಬ್ರೈನ್ ಸ್ವಲ್ಪ ಕಾಮಾಗಿಟ್ಕೊಂಡ್ರೆ, ಹೊಗೆ ಬರೋ ಥರ ಮಾಡ್ದಿರಾ ಕಾಮಾಗಿಟ್ಕೊಂಡ್ರೆ ನಿಮ್ಮ ಮೆಮೊರಿ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಏನು ಓದಿದಿರೋ ಅದು ನಾಳೆ ಎಕ್ಸಾಮ್ವರೆಗೂ ಇರುತ್ತೆ. ಓಕೆನಾ? ನೆಕ್ಸ್ಟ್, ಲಾಸ್ಟ್ 30 ಮಿನಿಟ್ ಗೋಲ್ಡನ್ ರಿವಿಷನ್. ಸೊ ಲಾಸ್ಟ್ 30 ಮಿನಿಟ್ಸಲ್ಲಿ ಮಲ್ಗೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ, ಬಿಫೋರ್ ಯು ಗೋ ಟು ಸ್ಲೀಪ್, ಗೋ ಥ್ರೂ ದ ಮಿಸ್ಟೇಕ್ಸ್. ಸೊ ಆನ್ಸರ್ನ ಬರ್ದಿರ್ತೀರ ಅಲ್ಲ, ಅಲ್ಲಿ ಮಿಸ್ಟೇಕ್ಸ್ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಎಲ್ಲ ಕರೆಕ್ಟ್ ಆಗಿದ್ರೆ ವೆರಿ ಗುಡ್, ಬಟ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಗೋ ಥ್ರೂ ಇಟ್, ರಿವೈಸ್ ವೀಕ್ ಚಾಪ್ಟರ್ಸ್ ಓನ್ಲಿ, ರೀಡ್ ಕೀವರ್ಡ್ಸ್ ಒನ್ಸ್. ಓಕೆ, ಸೊ ಮಿಸ್ಟೇಕ್ಸ್ ಏನಿದೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಎಲ್ಲಿ ತುಂಬ ನಾನು ಈ ಚಾಪ್ಟರ್ ನಂಗೆ ಬರ್ತಾನೇ ಇಲ್ಲ, ಏನು ಮಾಡಿದ್ರು ನಂಗೆ ಆಂಟ್ರಪ್ರಿನರ್ಶಿಪ್ ಚಾಪ್ಟರ್ ಬರ್ತಾ ಇಲ್ಲಪ್ಪ ಅಂತಂದರೆ ಕೂತ್ಕೊಂಡು ಓದಿ ಅದನ್ನು ಮತ್ತೆ. ಓಕೆನಾ? ಆ್ಯಂಡ್ ಕೀವರ್ಡ್ಸ್ನ ಇನ್ನೊಂದು ಸತಿ ನೆನಪು ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ, ಇನ್ನೊಂದು ಸತಿ ಓದ್ಕೊಳ್ಳಿ, ಜೋರಾಗಿ ಓದೋದು ಮಾಡ್ಕೊಳ್ಳಿ, ಅಥವಾ ಬರೆಯೋದು 1 2 ಸತಿ 3 ಸತಿ ಬರೆಯೋದು. ಸೊ ಆ ಥರ ಮಾಡಿಕೊಂಡು ಕೀವರ್ಡ್ಸ್ನ ಇನ್ನೊಂದು ಸತಿ ಓದ್ಕೊಳ್ಳಿ. ಓಕೆನಾ ಮಕ್ಕಳೇ? ಸೊ ಇದು ನೀವು ಮಲ್ಗೋದಕ್ಕಿಂತ ಮಾಡಬೇಕಾಗಿರುವಂಥ ವಿಷಯ ಇವತ್ತು. ಓಕೆ, ಎಸ್. ಸೊ ಸ್ಲೀಪ್ ವೆಲ್, ಡೋಂಟ್ ಓವರ್ ಸ್ಟಡಿ. ಓವರ್ ಸ್ಟಡಿ ಅಂತಂದರೆ ರಾತ್ರಿ 2 ಗಂಟೆ ಆದರೂ ಕೂತ್ಕೊಂಡು ಓದೋದು, 3 ಗಂಟೆ ಆದರೂ ಕೂತ್ಕೊಂಡು ಓದೋದು ಬೇಡ. ಓಕೆ, ಓವರ್ ಸ್ಟಡಿ ಮಾಡಬೇಡಿ. ಆರಾಮಾಗಿ ಅಟ್ಲೀಸ್ಟ್ 6 ಅವರ್ಸ್ ನಿದ್ದೆಯನ್ನು ಮಾಡಿ. ಓಕೆ ಮಕ್ಕಳೇ? ಸೊ ಇದು ನೀವು ಇವತ್ತು ಮಾಡಬೇಕಾಗಿರುವಂಥ ಕೆಲಸ. ಸೊ ಈ ವಿಡಿಯೋ ನಿಮಗೆ ಯಾವುದೇ ರೀತಿಯಲ್ಲಿ ಇಷ್ಟ ಆಗಿದ್ರೂ ಡೆಫಿನೆಟ್ಲಿ ಲೈಕ್ ಮಾಡಿ. ಬಿಕಾಸ್ ನಿಮ್ಮ ಥರನೇ ಇರೋವಂಥ ನಿಮ್ಮ ಫ್ರೆಂಡ್ಸ್ಗೆ ಇದು ಹೋಗಿ ಇನ್ನಷ್ಟು ಬೇಗ ರೀಚ್ ಆಗುತ್ತೆ. ಓಕೆನಾ? ಆ್ಯಂಡ್ ಈ ಥರದ್ದೇ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ, ನೀವು ಮಿಸ್ ಔಟ್ ಆಗಬಾರ್ದು ಈ ಥರ ಅಪ್ಡೇಟ್ಸ್ಗಳು, ಈ ಥರ ವೀಡಿಯೋಸ್ಗಳು ಅಂತಂದರೆ ಡೆಫಿನೆಟ್ಲಿ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಎಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.